ಒಂದಲ್ಲ ಎರಡಲ್ಲ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಆತ ಆರೋಪ ಮಾಡಿದ್ದ. ಎಲ್ಲವನ್ನೂ ಕೂಡ ಬಲವಂತವಾಗಿ ಮಾಡಿದ್ದೇನೆ ಅಂತ ದೂರು ಕೂಡ ನೀಡಿದ್ದ. ಅದೇ ದೂರು ಆಧರಿಸಿ ಎಸ್ಐಟಿ ತನಿಖೆಗೆ ಇಳಿದಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಶೋಧ ನಡೆಸಿದೆ. ಶೋಧದ ವೇಳೆ ಏನು ಸಿಕ್ತು ಬನ್ನಿ ನೋಡೋಣ. ಸುರಿಯೋ ಮಳೆ ನಡುವೆ ಶೋಧ, ದಟ್ಟ ಕಾನನದಲ್ಲಿ ಹುಡುಕಾಟ, ಖಾಕಿ ಪಡೆಯೇ ಎಂಟ್ರಿಯಾಗಿದೆ. ಶ್ವಾನದಿಂದಲೂ ಸರ್ಚಿಂಗ್ ಆಗ್ತಿದೆ. ಅರ್ತ್ ಮೂವರ್ನಿಂದ ನೆಲ ಅಗಿಯೋ ಕೆಲಸ ಶುರುವಾಗ್ತಿದ್ದಂತೆ ಅಲ್ಲಿದ್ದವರ ಕುತೂಹಲ ಹೆಚ್ಚಾಗಿತ್ತು. ಅಷ್ಟಕ್ಕೂ ಇದು ಇಲ್ಲಿ ಹೀಗೆ ಮುಖಕ್ಕೆ ಬಟ್ಟೆ ಹಾಕೊಂಡು ನಿಂತಿರುವ ಹೆಸರು ಬಹಿರಂಗಪಡಿಸದ ವ್ಯಕ್ತಿಯ ದೂರು ಆಧರಿಸಿ ಧರ್ಮಸ್ಥಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಿರೋ ಎಸ್ಐಟಿ ತನಿಖೆ. ಹೆಸರು ಹೇಳದ ವ್ಯಕ್ತಿಯ ದೂರು, ಶವಗಳಿಗಾಗಿ ಎಸ್ಐಟಿ ಶೋಧ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತನಿಖೆ. ತಾನು 25 ವರ್ಷಗಳಿಗೂ ಹಿಂದೆ ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ. ಯಾರೋ ಮಾಡಿದ ಅತ್ಯಾಚಾರ ಮತ್ತು ಕೊಲೆಗಳಿಂದ ಸತ್ತವರ ಶವಗಳನ್ನು ನನ್ನ ಬಳಿ ಹೆದರಿಸಿ ಹೂತು ಹಾಕಿಸಿದ್ದಾರೆ ಅಂತ ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದ. ಪೊಲೀಸರು ತನಿಖೆ ಆರಂಭಿಸಿದ್ರು. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಂದು ತಲೆಬುರುಡೆ ಎಲುಬುಗಳ ಸಮೇತ ಹೋಗಿ ನ್ಯಾಯಾಧೀಶರೆದುರು ಹೇಳಿಕೆ ನೀಡಿದ್ದ. ಇದೇ ದೂರು ಸಂಬಂಧ ತನಿಖೆ ನಡೆಸಲು ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಿದೆ. ಇದೇ ಎಸ್ಐಟಿ ತಂಡ ನಿನ್ನೆಯಿಂದ ಧರ್ಮಸ್ಥಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತನಿಖೆ ಆರಂಭಿಸಿದೆ. ಹದಿಮೂರು ಸ್ಥಳ ಗುರುತು, ಒಂದೊಂದೇ ಸ್ಪಾಟ್ನಲ್ಲಿ ಅಗೆತ. ನೂರಾರು ಶವ ಹೂತು ಹಾಕಿದ್ದೀನಿ ಅಂತ ಹೇಳಿದ್ದ ಈ ವ್ಯಕ್ತಿಯನ್ನೇ ಕರೆದುಕೊಂಡು ನೆನೆ ಧರ್ಮಸ್ಥಳಕ್ಕೆ ಹೋಗಿದ್ದ ಎಸ್ಐಟಿ ಆತ ತೋರಿಸಿದ 13 ಸ್ಥಳಗಳನ್ನ ಮಾರ್ಕ್ ಮಾಡಿತ್ತು. ಇವತ್ತು ಎಸ್ಐಟಿ ಡಿಐಜಿ ಅನುಚೇತ್ ನೇತೃತ್ವದಲ್ಲಿ ಶವಗಳಿಗಾಗಿ ಶೋಧ ಆರಂಭವಾಗಿದೆ. ಧರ್ಮಸ್ಥಳ ಸುತ್ತಮುತ್ತ ನೂರಾರು ಹೆಣಗಳನ್ನ ತನ್ನ ಬಳಿ ಬಲವಂತವಾಗಿ ಹೂತಾಕ್ಸಿದ್ದಾರೆ ಅಂತ ಹೇಳಿ ಓರ್ವ ಅನಾಮಿಕ ದೂರುದಾರ ಬರ್ತಾನೆ, ತಪ್ಪನ್ನ ಒಪ್ಕೊಳ್ತಾನೆ. ಪೊಲೀಸ್ ಇಲಾಖೆ ದೂರನ್ನ ದಾಖಲಿಸ್ಕೊಳ್ಳುತ್ತೆ. ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡುತ್ತೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡಿ ನಿನ್ನೆ ಧರ್ಮಸ್ಥಳಕ್ಕೆ ಆತನನ್ನು ಕರೆದುಕೊಂಡು ಹೋಗಿ 13 ಕಡೆ ಜಾಗವನ್ನು ಗುರುತು ಮಾಡ್ತಾರೆ. ಈ 13 ಕಡೆಯಲ್ಲಿ ನಾನು ಹೆಣವನ್ನು ಹೂತಾಕಿದ್ದೀನಿ ಅಂತ ಸ್ವತಃ ಅನಾಮಿಕ ದೂರುದಾರ ಹೇಳ್ತಾನೆ. ಇನ್ನು ಎಸ್ಐಟಿ ತನಿಖೆಯನ್ನ ಧರ್ಮಸ್ಥಳ ಧರ್ಮಾಧಿಕಾರಿ ಸ್ವಾಗತಿಸಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪದೇ ಪದೇ ಆರೋಪ ಕೇಳಿ ಬರ್ತಿದ್ದಂತೆ 2013ರಲ್ಲೇ ಉನ್ನತ ಮಟ್ಟದ ತನಿಖೆ ಮಾಡಿಸಿ ಅಂತ ಧರ್ಮಾಧಿಕಾರಿಗಳು ಆಗ್ರಹಿಸಿದ್ರು. ಈಗ ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿರೋ ಧರ್ಮಾಧಿಕಾರಿಗಳು ಈ ಮೂಲಕ ಆರೋಪಗಳಿಗೆ ಬೇಗ ಉತ್ತರ ಸಿಗುತ್ತೆ ಅನ್ನೋ ವಿಶ್ವಾಸ ಮೂಡಿಸಿದೆ ಅಂದಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕಾರ್ಯಾಚರಣೆ. 8 ಅಡಿ ಆಳಕ್ಕೆ ಅಗೆದ್ರೂ ಸಿಗದ ಶವಗಳು. ಈ ವ್ಯಕ್ತಿ ತೋರಿಸಿದ ಸ್ಥಳಗಳನ್ನ 1, 2, 3 ಅಂತ ಗುರುತಿಸಲಾಗಿದೆ. ಇವತ್ತು ಸ್ಪಾಟ್ 1ರಲ್ಲಿ ಮೊದಲ ದಿನದ ಆಪರೇಷನ್ ಶುರುವಾಗಿತ್ತು. ಆರಂಭದಲ್ಲಿ ಕಾರ್ಮಿಕರ ನೆರವಿನಿಂದ ನೆಲ ಅಗೆಯಲಾಗಿತ್ತು. 4 ಅಡಿ ಆಳಕ್ಕಾಗಿದ್ರೂ ಯಾವುದೇ ಶವವಾಗಲಿ ಅಸ್ಥಿಪಂಜರಗಳಾಗಲಿ ಪತ್ತೆ ಆಗಿರಲಿಲ್ಲ. ಅಷ್ಟೇ ಅಲ್ಲ, ಅಗೆತ ಹೆಚ್ಚಾಗ್ತಿದ್ದಂತೆ ನೀರು ಕೂಡ ಬರಲಾರಂಭಿಸಿತ್ತು. ಹೀಗಾಗಿ ಕಾರ್ಮಿಕರಿಂದ ಕೆಲಸ ಆಗೋದಿಲ್ಲ ಅನ್ನೋದನ್ನರಿತ ಎಸ್ಐಟಿ ಮಿನಿ ಹಿಟಾಚಿಯನ್ನ ಕರೆಸಿಕೊಂಡಿತ್ತು. ಪೊಲೀಸ್ ಡಾನ್ನಿಂದಲೂ ಶವಕ್ಕಾಗಿ ಶೋಧ. 4-5 ಅಡಿ ಆಳಕ್ಕೆ ತೆಗೆದರೂ ಶವ ಸಿಗದೇ ಇದ್ದಾಗ ಇನ್ನಷ್ಟು ಆಳಕ್ಕೆ ತೋಡಿ ಅಂತ ದೂರುದಾರ ಹೇಳಿದ್ದ. ಹೀಗಾಗಿ ಪಾಯಿಂಟ್ ನಂಬರ್ 1ರಲ್ಲಿ ಬರೋಬರಿ 15 ಅಡಿ ಅಗಲ ಹಾಗೂ 8 ಅಡಿ ಆಳದವರೆಗೂ ಹಿಟಾಚಿಯಿಂದ ಉತ್ಖನನ ಮಾಡಲಾಯಿತು. ಅಷ್ಟೇ ಅಲ್ಲ, ಡಾನ್ ಹೆಸರಿನ ಪೊಲೀಸ್ ಶ್ವಾನವನ್ನು ಕರೆಸಿಕೊಂಡು ಶೋಧ ಮಾಡಲಾಯಿತು. ಇಷ್ಟಾದ್ರೂ ಯಾವೊಂದು ಶವ ಅಥವಾ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಸಂಜೆ 6 ಗಂಟೆಯಾಗ್ತಿದ್ದಂತೆ ಇಂದಿನ ಕಾರ್ಯಾಚರಣೆ ಅಂತ್ಯಗೊಳಿಸಲಾಗಿತ್ತು. ಒಟ್ಟು 13 ಪಾಯಿಂಟ್ ಮಾಡಿರೋ ಎಸ್ಐಟಿ ಇಂದು ಮೊದಲ ಪಾಯಿಂಟ್ನಲ್ಲಿ ಶೋಧ ಮಾಡಿದ್ದು ನಾಳೆ ಮತ್ತಷ್ಟು ಸ್ಥಳಗಳಲ್ಲಿ ಶೋಧ ನಡೆಸಲಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.